ನಮಸ್ಕಾರ ವಿದ್ಯಾರ್ಥಿಗಳು ಮತ್ತು ಪೋಷಕರೇ, ಎಜುಕೇಷನ್ ಕ್ಲಾರಿಟಿಗೆ ಸ್ವಾಗತ. ಕೆಇಎ ಇಂದು ಹೈಕೋರ್ಟ್ ಆದೇಶದ ಪ್ರಕಾರ ರೌಂಡ್ 3 ರಿವೈಸ್ಡ್ ಪ್ರೊವಿಷನಲ್ ರಿಸಲ್ಟ್ ಅನ್ನು ಪ್ರಕಟಿಸಿದೆ. 24 ಅಕ್ಟೋಬರ್ನ ಪ್ರೊವಿಷನ್ ಲಿಸ್ಟ್ ಅನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ. ಈ ಬಾರಿ ಕೆಇಎ ಹೊಸ ರಿಜಿಸ್ಟ್ರೇಷನ್ ಅಥವಾ ಹೊಸ ಆಪ್ಷನ್ ಎಂಟ್ರಿ ಯಾವುದೇ ರೀತಿಯಿಂದಲೂ ಅನುಮತಿಸಿಲ್ಲ. ಹಿಂದೆ ನಮೂದಿಸಿದ ಆಪ್ಷನ್ಸ್ ಆಧಾರದ ಮೇಲೆಯೇ ಅಲಾಟ್ಮೆಂಟ್ ಮಾಡಲಾಗಿದೆ. ಕೆಇಎ 3 ಹಂತಗಳಲ್ಲಿ ಅಲಾಟ್ಮೆಂಟ್ ಮಾಡಿದೆ. 9 ಕಾಲೇಜುಗಳ 443 ಹೊಸ ಎಂಬಿಬಿಎಸ್ ಸೀಟುಗಳು. ಮೊದಲ ಹಂತದಲ್ಲಿ ಉಳಿದ ಸೀಟುಗಳನ್ನು ಅಲಾಟ್ ಮಾಡುವುದು 377 ಕಾನ್ಸಿಕ್ವೆನ್ಷಿಯಲ್ ಸೀಟ್ಸ್ಗಳ ಅಲಾಟ್ಮೆಂಟ್. ಈಗ ರಿವೈಸ್ಡ್ ಪ್ರೊವಿಷನಲ್ ರಿಸಲ್ಟ್ ಪ್ರಕಟವಾಗಿದೆ. ಯಾರಿಗಾದರೂ ಅಬ್ಜೆಕ್ಷನ್ ಇದ್ದರೆ ಡಿಸೆಂಬರ್ 7 ಮಧ್ಯಾಹ್ನ 3 ಗಂಟೆಯೊಳಗೆ ಕೆಇಎಗೆ ಮೇಲ್ ಮಾಡಬಹುದು. ಫೈನಲ್ ರೌಂಡ್ 3 ರಿಸಲ್ಟ್ ಅನ್ನು ಕೆಇಎ ಡಿಸೆಂಬರ್ 8 ಬೆಳಿಗ್ಗೆ 11 ಗಂಟೆಯ ನಂತರ ಪ್ರಕಟಿಸುತ್ತದೆ. ದಯವಿಟ್ಟು ಕೆಇಎ ಅಧಿಕೃತ ಸೂಚನೆಗಳನ್ನು ಮಾತ್ರ ಅನುಸರಿಸಿ. ಇತರರು ಹೇಳಿದ್ದು ಕೇಳಿ ಗೊಂದಲಕ್ಕೆ ಒಳಗಾಗಬೇಡಿ. ನಿಮ್ಮ ಸೀಟ್ ಅನ್ನು ಚೆನ್ನಾಗಿ ಪರಿಶೀಲಿಸಿ ಶಾಂತವಾಗಿರಿ. ಧನ್ಯವಾದಗಳು. ಎಜುಕೇಷನ್ ಕ್ಲಾರಿಟಿ ಜೊತೆ ಇರಿ. ನಿಖರವಾದ ಅಪ್ಡೇಟ್ಸ್ ಪಡೆಯಿರಿ.